ನ್ಯೂಸ್ಗೆ ಸ್ವಾಗತ. ನಾನು ಮಧು ನಾಗರಾಜ್. ಬೆಳಗಾವಿ ಜಿಲ್ಲೆಯಲ್ಲಿ ರಣಚಂಡಿ ಮಳೆಗೆ ಮಹಿಳೆ ಬಲಿಯಾಗಿದ್ದಾರೆ. ಬೆಳಗಾವಿಯಲ್ಲಿ ಬಿಟ್ಟು ಬಿಡದಂತೆ ಮಳೆ ಸುರಿತಾ ಇದೆ. ಮನೆ ಕುಸಿದು ಮಹಿಳೆ ಫರೀದಾ ಕರ್ನಾ ದುರ್ಮರಣ ಹೊಂದಿದ್ದಾರೆ. ಬೆಳಗಾವಿ ಜಿಲ್ಲೆಯಲ್ಲಿ ಘಟಪ್ರಭಾ ನದಿ ರೌದ್ರ ರೂಪವನ್ನ ತಾಳಿದೆ. ಅಪಾಯದ ಮಟ್ಟ ಮೀರಿ ಹರಿತಾ ಇದೆ ಘಟಪ್ರಭಾ ನದಿಯಲ್ಲಿ ಗಿಡ ಮರಗಳು ಕೂಡ ತೇಲ್ ಬರ್ತಾ ಇದೆ. ಸುತಗಟ್ಟಿ ಬಳಿ ಹಲವು ಜಮೀನಿಗೆ ನೀರು ನುಗ್ಗಿ ಅವಾಂತರವೇ ಸೃಷ್ಟಿಯಾಗಿದೆ. ಇನ್ನು ಘಟಪ್ರಭಾ ನದಿಗೆ 15,000 ಕ್ಯೂಸೆಕ್ ಒಳಹರಿವಿದ್ದು ಗೋಕಾಕ್ ಸೇರಿ ನದಿ ಪಾತ್ರದ ಜನರಿಗೆ ನೆರೆಯ ಭೀತಿ ಕೂಡ ಎದುರಾಗಿದೆ. ಈ ಬಗ್ಗೆ ನಮ್ಮ ಪ್ರತಿನಿಧಿ ಸಹದೇವ್ ಮಾನೆ ಪ್ರತ್ಯಕ್ಷ ವರದಿಯನ್ನು ಕೊಟ್ಟಿದ್ದಾರೆ. ಬನ್ನಿ ನೋಡೋಣ. ಬೆಳಗಾವಿ ಜಿಲ್ಲೆಯಾದ್ಯಂತ ಭಾರಿ ಮಳೆ ಆಗ್ತಾ ಇರುವಂತ ಕಾರಣಕ್ಕಾಗಿ ಸದ್ಯ ಈಗ ಘಟಪ್ರಭಾ ನದಿ ಅಪಾಯದ ಮಟ್ಟ ಮೀರಿ ಹರಿತಾ ಇರುವಂತದ್ದು. ಅದರಲ್ಲೂ ಮುಖ್ಯವಾಗಿ 15,000 ಕ್ಯೂಸೆಕ್ ಅಧಿಕ ಒಳಹರಿವು ಘಟಪ್ರಭಾ ನದಿಗೆ ಇರುವಂತದ್ದು. ಎಷ್ಟರ ಮಟ್ಟಿಗೆ ಘಟಪ್ರಭಾ ನದಿ ತುಂಬಿ ಹರಿತಾ ಇದೆ ಅನ್ನುವಂಥದ್ದಕ್ಕೆ ನಾನೀಗ ದೃಶ್ಯಾವಳಿಗಳಲ್ಲಿ ತೋರಿಸ್ತಾ ಹೋಗ್ತಾ ಇದ್ದೇನೆ. ಸದ್ಯ ಇದು ಏನು ಬೆಳಗಾವಿ ಜಿಲ್ಲೆಯ ಸುತ್ತಗಟ್ಟಿ ಬಳಿ ಈ ಒಂದು ದೃಶ್ಯಾವಳಿಗಳು ಕಂಡು ಬರ್ತಾ ಇರುವಂತದ್ದು. ಸದ್ಯ ಈಗ ಕಂಪ್ಲೀಟ್ ಆಗಿ ಎಲ್ಲಿ ಕಣ್ಣು ಹಾಯಿಸಿದ್ರು ಕೂಡ ನೀರೇ ಇಲ್ಲಿ ಕಂಡು ಬರ್ತಾ ಇರುವಂತದ್ದು. ಒಟ್ಟು ಈ ಒಂದು ಘಟಪ್ರಭಾ ನದಿಗೆ ಈಗಾಗಲೇ ಏನು ಅಪಾರ ಪ್ರಮಾಣದಲ್ಲಿ ನೀರು ಹರಿದು ಬರ್ತಾ ಇರುವಂತ ಕಾರಣಕ್ಕಾಗಿ ಸದ್ಯ ನದಿ ತೀರದಲ್ಲಿ ಎಚ್ಚರಿಕೆಯಿಂದ ಇರುವಂತೆ ಈಗಾಗಲೇ ಬೆಳಗಾವಿಯ ಜಿಲ್ಲಾಡಳಿತ ಸೂಚನೆಯನ್ನ ಕೊಟ್ಟಿರುವಂತದ್ದು. ಅದರ ಜೊತೆಗೆ ಒಟ್ಟು 15,000 ಕ್ಯೂಸೆಕ್ ಒಳಹರಿವಿದ್ರೆ 5,290 ಕ್ಯೂಸೆಕ್ ನಟ್ಟು ಹೊರಹರಿವಿರುವಂತದ್ದು. ಸದ್ಯ ಈ ಒಂದು ಘಟಪ್ರಭಾ ನದಿಗೆ ಅಡ್ಡಲಾಗಿ ಹಿಡಕಲ್ ಜಲಾಶಯವನ್ನ ನಿರ್ಮಾಣ ಮಾಡಿದರೆ ಅದು 51 TMC ಸಾಮರ್ಥ್ಯದ ಜಲಾಶಯ ಆಗಿರುವಂತದ್ದು. ಸದ್ಯ ಈಗ 50.89 TMC ಅಷ್ಟು ಭರ್ತಿ ಆಗಿದೆ. ಅಂದ್ರೆ ಬಹುತೇಕ 51 TMC ಪೈಕಿ ಕಂಪ್ಲೀಟ್ ಆಗಿ ನೀರು ತುಂಬಿರುವಂತದ್ದು. ಸೊ ಅಷ್ಟೇ ಪ್ರಮಾಣದಲ್ಲಿ ಈಗ ಇನ್ನೂ ಹೆಚ್ಚಿನ ಪ್ರಮಾಣದಲ್ಲಿ ಒಳಹರಿವು ಆಗ್ತಾ ಇರುವಂತ ಕಾರಣಕ್ಕಾಗಿ ಡ್ಯಾಮ್ ನಲ್ಲಿ ಸಮತೋಲನ ಕಾಯ್ದುಕೊಳ್ಬೇಕನ್ನುವಂತ ನಿಟ್ಟಿನಲ್ಲಿ ಈಗಾಗಲೇ ನೀರನ್ನ ಹೊರ ಹಾಕ್ತಾ ಇರುವಂತದ್ದು. ಇನ್ನೊಂದು ಕಡೆ ಆ ಒಂದು ನದಿ ತೀರದಲ್ಲೂ ಕೂಡ ಹೆಚ್ಚಿನ ಪ್ರಮಾಣದಲ್ಲಿ ಬೆಳೆಗಳು ಹಾನಿಯಾಗಿದ್ದಾವೆ. ಈಗೇನ್ ತೋರಿಸ್ತಾ ಇದ್ದೇನೆ ಅದ್ಯಾವುದು ಕೂಡ ನದಿ ಅಲ್ಲ, ನದಿಯ ಪಕ್ಕದಲ್ಲಿರುವಂತಹ ದೃಶ್ಯಾವಳಿಗಳು. ಆದ್ರೆ ಅಲ್ಲಿ ಜಮೀನಿತ್ತು, ಈಗ ಕಂಪ್ಲೀಟ್ ಆಗಿ ಅಲ್ಲಿ ಜಮೀನಿತ್ತ ಅನ್ನುವಂತ ಪ್ರಶ್ನೆ ಮೂಡುವಷ್ಟರ ಮಟ್ಟಿಗೆ ನೀರು ತುಂಬಿಕೊಂಡಿರುವಂತದ್ದು. ಸೊ ಅದರ ಜೊತೆಗೆ ಇನ್ನೊಂದು ಭಾಗದಲ್ಲಿ ಹಸಿರಿನ ಗುಡ್ಡೆಗಳ ತರ ಕಾಣಿಸ್ತಾ ಇದ್ದೇವಲ್ಲ, ಅದು ಕೂಡ ಅಲ್ಲಿ ಏನು ಮರ ಗಿಡಗಳು ಕೊಚ್ಕೊಂಡು ತೇಲಿ ಹೋಗಿ ಅಲ್ಲಿ ಸಂಗ್ರಹಗೊಂಡಿರುವಂತದ್ದನ್ನು ಕೂಡ ಗಮನಿಸಬಹುದಾಗಿದೆ. ಅಂದ್ರೆ ಇಲ್ಲಿ ಬಹುತೇಕ ಪಶ್ಚಿಮ ಘಟ್ಟ ಭಾಗದಲ್ಲಿ ಧಾರಾಕಾರವಾಗಿ ಮಳೆ ಆಗ್ತಾ ಇರುವಂತ ಕಾರಣಕ್ಕಾಗಿ ಘಟಪ್ರಭಾ ನದಿಗೆ ಅಪಾರ ಪ್ರಮಾಣದಲ್ಲಿ ನೀರು ಹರಿದು ಬರ್ತಾ ಇರುವಂತದ್ದು. ಅದ್ರ ಜೊತೆಗೆ ನದಿ ಪಾತ್ರದಲ್ಲೂ ಕೂಡ ಈಗ ಏನು ಬೆಳೆಗಳಿದ್ದವು ಅವುಗಳ ಎಲ್ಲವೂ ಕೂಡ ಕಂಪ್ಲೀಟ್ ಆಗಿ ಮುಳುಗಡೆ ಆಗ್ತಾ ಇದ್ದಾವೆ. ಹೀಗಾಗಿ ಒಂದು ಕಡೆ ರೈತರು ಕಷ್ಟಪಟ್ಟು ಬೆಳೆದಂತಹ ಬೆಳೆ ಹಾಳಾಗ್ತಾ ಇದೆ, ಇನ್ನೊಂದು ಕಡೆ ನದಿ ತೀರದಲ್ಲಿ ಪ್ರವಾಹದ ಆತಂಕ ಕೂಡ ಈಗ ಬೆಳಗಾವಿ ಜಿಲ್ಲೆಯ ಘಟಪ್ರಭಾ ನದಿ ತೀರದ ಜನರಿಗೆ ಎದುರಾಗಿರುವಂತದ್ದು. ಕ್ಯಾಮ್ರಾಮನ್ ಪ್ರವೀಣ್ ಜೊತೆ ಸಹದೇವ್ ಮಾನೆ, TV9 ಬೆಳಗಾವಿ.